ಸಾಹಿತ್ಯ ಸಮ್ಮೇಳನ 1946 ಆಗಸ್ಟ್ 10 ಮತ್ತು 11ರಂದು ಆದವಾನಿಯಲ್ಲಿ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು. ಆಗ ವೃತ್ತಿಯಲ್ಲಿ ಜಿಲ್ಲಾ ಮುನ್ಸಿಫ್ ಆಗಿದ್ದ THM ಸದಾಶಿವಯ್ಯನವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆನಂತರ ಅವರು 1949ರಲ್ಲಿ ತಮ್ಮ ಕರ್ನಾಟಕದ ಗಡಿಗೆರೆಗಳು ಎಂಬ ಕೃತಿಯ ಮೂಲಕ ಕರ್ನಾಟಕದ ಗಡಿಗಳನ್ನು ನಿರ್ಣಯಿಸುವ ಸಾರ್ಥಕ ಪ್ರಯತ್ನ ಮಾಡಿದ್ದರು. ಶಿವಸುತ ಎಂಬ ಹೆಸರಿನಲ್ಲಿ ರಚಿತವಾದ ಕೃತಿಯ ಸಂಪಾದಕರು ತಲ್ಲೂರು ರಾಯನಗೌಡ ಪಾಟೀಲರು. ಕೃತಿಗೆ ಮುನ್ನುಡಿ ಬರೆದವರು ಹಾಲಬಾವಿ ವೀರಭದ್ರಪ್ಪನವರು. ಕೃತಿಯ ಪ್ರಕಟಣೆಗೆ ನೆರವಾದವರು ಬಸರೀಗಿಡದ ವೀರಪ್ಪನವರು. ವಿವಿಧ ಆಡಳಿತಗಳಲ್ಲಿ ಹರಿದು ಹಂಚಿಹೋಗಿರುವ ಕರ್ನಾಟಕವನ್ನು ಆಕ್ರಮಿಸಲು ಬೇರೆ ಭಾಷಿಕರು ಗಡಿ ಭಾಗಗಳಲ್ಲಿ ನಡೆಸಿದ್ದ ಪ್ರಯತ್ನಗಳನ್ನು ಖಂಡಿಸಿ ಅಖಿಲ ಕರ್ನಾಟಕದ ನಿರ್ಮಾಣದ ಅವಶ್ಯಕತೆಗಳನ್ನು ಮನಗಾಣಿಸಿದ್ದರು. ಅಳಿವೋ ಉಳಿವೋ ಎಂಬ ಕೊನೆಯ ಪ್ರಶ್ನೆಯು ಎದ್ದಿರುವ ಈ ಸಮಯದಲ್ಲಿ ಕನ್ನಡಿಗರು ಕೈ ಕಟ್ಟಿಕೊಂಡು ಕುಳಿತರೆ ಕನ್ನಡ ಇತಿಹಾಸದಲ್ಲಿ ಇದೇ ಕೊನೆಯ ಪ್ರಕರಣವಾಗುವುದು. ಈ ವಿಷಾದಾಂತ ಪ್ರಕರಣಕ್ಕೆ ಇಂದಿನ ಪೀಳಿಗೆಯೇ ಕಾರಣವೆಂದು ಮುಂದಿನವರು ಬೆರಳು ಮಾಡಿ ತೋರಿಸಿರುವರು. ಕಾರಣ, ಪ್ರತಿಯೊಬ್ಬ ಕನ್ನಡಿಗನೂ ಎಚ್ಚೆತ್ತು ನಾಡಿನ ಗಡಿಗಳನ್ನು ಕಾಯ್ದುಕೊಳ್ಳುವ ದೀಕ್ಷೆಯನ್ನು ವಹಿಸಬೇಕು. ಇನ್ನೊಬ್ಬರ ನೆಲವು ಒಂದು ಅಂಗುಲವಾದರೂ ನಮಗೆ ಬೇಡ, ಆದರೆ ನಮ್ಮದನ್ನು ನಮ್ಮದಾಗಿ ಇಟ್ಟುಕೊಳ್ಳುವುದರಲ್ಲಿ ಔದಾಸೀನ್ಯ ಬೇಡ ಎಂದು ಕನ್ನಡಿಗರಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡಿರುವ THM ಸದಾಶಿವಯ್ಯನವರು ಗಡಿ ನಿರ್ಣಯಕ್ಕೆ ಮನೆನಾಡಿನ ತತ್ವ, ದಟ್ ಮೀನ್ಸ್ ಡಾಕ್ಟೈನ್ ಆಫ್ ಹೋಮ್ಲ್ಯಾಂಡ್ ಅವಶ್ಯವೆಂದು ನಂಬಿದ್ದರು. THM ಸದಾಶಿವಯ್ಯನವರು ಆದವಾನಿಯಲ್ಲಿ ನಡೆದ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದಿಂದ ಮಾತನಾಡುತ್ತಾ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅವರು ಹರಪನಹಳ್ಳಿಯನ್ನು ಹಳ್ಳಿಯಲ್ಲ, ಅದು ಸಾಹಿತ್ಯದ ಡಿಳ್ಳಿ ಎಂದು ಹೊಗಳಿದ್ದನ್ನು ನೆನಪು ಮಾಡಿಕೊಂಡು ತಾಯ್ನಾಡಿನ ಸೇವೆಯ ರೂಪವಾದ ಒಂದು ಸತ್ಯ ಶುದ್ಧ ಕಾಯಕವೆಂದು ಅಧ್ಯಕ್ಷ ಪದವಿಗೆ ಒಪ್ಪಿಕೊಂಡಿರುವುದನ್ನು ಪ್ರಸ್ತಾಪಿಸಿ, ಆದವಾನಿಯನ್ನು ಕನ್ನಡ ನಾಡಿನ ಗಡಿಯೆಂದು ಭಾವಿಸುವುದು ತಪ್ಪು, ಅದು ಕನ್ನಡ ನಾಡಿನ ಗಂಡು ಮೆಟ್ಟಿದ ನಾಡು ಎಂದು ಹೊಗಳಿದರು.